ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿ, ನಾವು ಇವತ್ತು ಆಲೂಗೆಡ್ಡೆ ಆಲೂಗೆಡ್ಡೆ ಪಲ್ಯ ಅಂತಲೂ ಅಂತಾರೆ ಮತ್ತು ಬೊಂಬೆ ಸಾಗು ಅಂತಲೂ ಅಂತಾರೆ. ಅದು ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ. ಈಗ ಪಾತ್ರೆ ಇಟ್ಟಿದ್ದೀನಿ ಗ್ಯಾಸ್ ಮೇಲೆ. ಸ್ವಲ್ಪ ನೀರು ಇದ್ದಂಗೆ ಇರುತ್ತೆ, ಸ್ವಲ್ಪ ಗಟ್ಟಿಯಾಗಲಿ. ನೀವು ಯಾರೋ ಹೊಸ್ದಾಗಿ ನಮ್ಮ ಚಾನಲ್ ನೋಡ್ತಿದ್ದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟು ಮಾಡಿ. ಆಲೂಗೆಡ್ಡೆ ಪಲ್ಯ ಚೆನ್ನಾಗಿರುತ್ತೆ. ಇದು ದೋಸೆ ಜೊತೆ, ಚಪಾತಿ, ಪೂರಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಆಲೂಗೆಡ್ಡೆ ನಾನು ಬೇಯಿಸಿಟ್ಟಿದ್ದೀನಿ. 4 ವಿಷಲ್ ಹಾಕಿದ್ದೀನಿ. ಅರ್ಧ kg ಆಲೂಗೆಡ್ಡೆ. ನಿಮಗೆ ಜಾಸ್ತಿ ಬೇಕು ಅಂದ್ರೆ ಜಾಸ್ತಿ ಮಾಡ್ಕೊಳ್ರಿ, ಇಲ್ಲ ಕಮ್ಮಿ ಬೇಕಂದ್ರೆ ಕಮ್ಮಿ ಮಾಡ್ಕೊಳ್ರಿ. ಒಂದು 4 ವಿಷಲ್ 4 ವಿಷಲ್ ಆಯಿತು ಅಂದ್ರೆ ಚೆನ್ನಾಗಿ ಬೇಯ್ತಿದ್ದು. ಈ ಥರ ಬೇಯಿಸ್ಬಿಟ್ಟು ಫಸ್ಟ್ ಇಕ್ಬಿಡೋಣ. ನಾವು ಪಾತ್ರೆ ಕಾಯ್ದಿದೆ, ಈಗ ಎಣ್ಣೆ ಹಾಕೋಣ. ನಾವು ನೋಡಿ, ಒಂದು 3 ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೀನಿ ನಾನೀಗ. ನಿಮಗೆ ಜಾಸ್ತಿ ಬೇಕು ಅಂದ್ರೆ ಇನ್ನೂ ಜಾಸ್ತಿ ಹಾಕಿಡ್ರಿ. ನಿಮ್ಮ ಮನೆಗೆ ಜಾಸ್ತಿ ಜನ ಇದ್ದಾರೆ ಅಂದ್ರೆ ಇನ್ನೂ ಜಾಸ್ತಿ ಮಾಡ್ಕೊಳ್ರಿ. ನಾನು ವಿಡಿಯೋ ಮಾಡಿ ಹಾಕ್ತೀನಿ, ಯಾರೂ ನೋಡ್ತಾ ಇಲ್ಲ, ಮಾಡ್ತಾ ಇಲ್ಲ, ಏನು ಮಾಡೋಕ್ಕಾಗಲ್ಲ. ಸಾಸಿವೆ ಹಾಕ್ತೀನಿ ಸ್ವಲ್ಪ. ಸಾಸಿವೆ ಚಿಟಪಟ ಆದಮೇಲೆ ಕರಿಬೇವು ಹಾಕೋಣ. ಕರಿಬೇವು ಹಾಕೋಣ. ಕರಿಬೇವು ಹಾಕಿದ್ದೀನಿ. ಈಗ ಒಂದು ನೋಡಿ, ಒಂದು 10-12 ಹಸಿಮೆಣಸಿನ್ಕಾಯಿ ಕಟ್ ಮಾಡಿ. ಮೆಣಸಿನ್ಕಾಯಿ ಬೇಡ ಅಂದರೆ ನೀವು ಖಾರ ಪುಡಿನೂ ಕಳಿಸ್ಕೋಬೋದು. ಮೆಣಸಿನ್ಕಾಯಿಗೆ ಕೆಲವು ಟೇಸ್ಟ್ ಬರ್ತದೆ, ಖಾರವಾಗಿ ಇರುತ್ತೆ ಅಂತ. ಒಂದು 10-12 ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ. ಈಗ ಒಂದು 5 ನಿಮಿಷ ಎಣ್ಣೆಲಿ ಫ್ರೈ ಆಗಿದೆ ಹಸಿಮೆಣಸಿನ್ಕಾಯಿ. ಯಾಕೆಂದರೆ ಪಲ್ಯ ಮಾಡಿದಾಗ ತಿನ್ನೋಕ್ಕೂ ಚೆನ್ನಾಗಿ ಬರ್ತದೆ, ಫ್ರೈ ಆಗಿತ್ತು ಚೆನ್ನಾಗಿ ಅಂದರೆ ಮೆಣಸಿನ್ಕಾಯಿ. ನಾನೀಗ ದೋಸೆ ಜೊತೆ ಮಾಡ್ತಾಯಿದ್ದೀನಿ. ನೀವು ಇಡ್ಲಿ ಜೊತೆ, ದೋಸೆ ಜೊತೆ, ಪೂರಿ, ಪರೋಟ, ಚಪಾತಿ ಯಾವುದ್ರ ಜೊತೆಗಾದ್ರೂ ಮಾಡ್ಕೊಳ್ತೀನಿ. ನೀವು ತುಂಬ ಟೇಸ್ಟ್ ಇರುತ್ತೆ, ಅಷ್ಟೇ ಚೆನ್ನಾಗಿ ಬರುತ್ತೆ. ಬೊಂಬೆ ಸ್ಟೈಲ್ ಬೊಂಬೆ ಸಾಗು. ಇದು ದೋಸೆ ಸ್ವಲ್ಪ ಒಂದು 2 ನಿಮಿಷ ಎಣ್ಣೆ ಫ್ರೈ ಆಗಲಿ. ಇದು ಟೊಮೆಟೊ ಏನು ಬೇಡ, ನೀವು ಬೇಕು ಅಂದರೆ ನೀವು ಹಾಕ್ತಿರಲಿ. ನಮಗೆ ಬೇಡ ಅಂದರೆ ನಾವು ಹಾಕ್ತಾಯಿಲ್ಲ. ಟೊಮೆಟೊ ಹಾಕ್ಬಿಟ್ರೆ ಸ್ವಲ್ಪ ಹುಳಿ ಬರುತ್ತೆ, ಅಷ್ಟು ಟೇಸ್ಟ್ ಬರಲ್ಲ ಅದು. ನೋಡಿ, ಈಗ 3 ಈರುಳ್ಳಿ ಚಿಕ್ಕ ಕಟ್ ಮಾಡಿದ್ವಿ, ಹಾಕ್ತೀನಿ ನಾನು. ಈರುಳ್ಳಿ ಜಾಸ್ತಿ ಬೇಕು, ಈರುಳ್ಳಿ ಜಾಸ್ತಿ ಹಾಕ್ತೀನಿ. ಪೂರಿ ಜೊತೆ ಅಷ್ಟೇ ಅಲ್ಲ, ಎಲ್ಲದಕ್ಕೂ ಕಾಂಬಿನೇಷನ್ ಆಗಿರುತ್ತೆ. ಇದು ಚೆನ್ನಾಗಿರುತ್ತೆ ಆಲೂಗೆಡ್ಡೆ ಪಲ್ಯ. ಒಂದೊಂದು ಕಡೆ ಒಂದೊಂದು ಥರ ಅಂತಾರೆ. ಬೊಂಬೆ ಸಾಗು ಅಂತಾರೆ, ಒಂದೊಂದು ಕಡೆ ಆಲೂಗೆಡ್ಡೆ ಪಲ್ಯ ಅಂತಾರೆ. ನೋಡಿ, ಇದು ಒಂದು 2 ನಿಮಿಷ ಈರುಳ್ಳಿ ಎಣ್ಣೆಯಲ್ಲಿ ಸ್ವಲ್ಪ ಮೆತ್ತಗಾಗಲಿ. ನೋಡಿ, ಇದು ಈರುಳ್ಳಿ ಫ್ರೈ ಆಗಿದೆ. ಈ ಥರ ಆಲೂಗೆಡ್ಡೆನ ಈ ಥರ ನಾನು ಬೇಯಿಸಿದೆಯಲ್ಲ ಸೌಟಲ್ಲಿ, ಈ ಥರ ಎಲ್ಲ ಇದರಲ್ಲಿ ಆಲೂಗೆಡ್ಡೆ ಸೌಟಲ್ಲಿ ಈ ಥರ ಕಲಸಿದ್ದೇನೆ. ಈ ಥರ ನೀವು ಬೇಕು ಅಂದ್ರೆ ಕೈಯಲ್ಲಿ ಕ್ಯೂಚ್ಕೊಳ್ರಿ. ಈಗ ಇದು ಎಣ್ಣೆ ಫ್ರೈ ಆಗಿದೆ. ಅದು ಸ್ವಲ್ಪ ಉಪ್ಪು, ಇದಕ್ಕೆ ಜಾಸ್ತಿ ಮಸಾಲೆ ಹಾಕೋದು ಬೇಡ. ಒಂದು 2 ಸ್ಪೂನಷ್ಟು ಉಪ್ಪು ಹಾಕಿದ್ದೀನಿ ನಾನು. ಒಂದು ಚಿಟಿಕೆ ಅಷ್ಟು ಅರಿಶಿನ. ಮಸಾಲೆ ಜಾಸ್ತಿ ಹಾಕಿದ್ರೆ ಒಳ್ಳೆಯದಲ್ಲ, ಗ್ಯಾಸ್ಟ್ರಿಕ್ ಆಗುತ್ತೆ. ಅದರಿಂದ ಇಷ್ಟರಲ್ಲೇ ಚೆನ್ನಾಗಿ ಟೇಸ್ಟಾಗಿ ಬರುತ್ತೆ. ನಾನು ಮಾಡಿ ತೋರಿಸ್ತಾ ಇದ್ದೀನಿ. ಈಗ ರೆಡಿ ಆಯಿತು. ಇದಕ್ಕೆ ನಾವು ಬೇಯಿಸಿಟ್ಟಿರೋದಂತ ಆಲೂಗೆಡ್ಡೆ ಹಾಕೋಣ. ನಗಬೇಡವು ಸುಮ್ಮನೆ. ನೋಡಿ, ಈಗ ಹಾಕ್ತಿರಲ್ಲ ನೀರು, ನೀವು ನೋಡ್ಕೊಳ್ರಿ. ನೀವು ಗಟ್ಟಿ ಬೇಕಂದ್ರೆ ಗಟ್ಟಿ ಮಾಡ್ಕೊಳ್ರಿ, ಇಲ್ಲ ಜಾಸ್ತಿ ನೀರು ಥರ ಇರಲಿ ಅಂದ್ರೆ ನೀರು ಹಾಕಿ ಮಾಡ್ಕೊಳ್ರಿ. ನಿಮ್ಮ ಮನೆಗೆ ಎಷ್ಟು ಜನ ಇರ್ತಾರೋ ಅದ್ರ ಮೇಲೆ ನೀವು ಮಾಡ್ಕೊಳ್ರಿ. ನೋಡಿ, ಈಗ ಇದು ರೆಡಿ ಆಯಿತು. ಈಗ ನೋಡಿ, ಇದು ಬಾಂಬೆ ಸಾಗು ರೆಡಿ ಆಗಿದೆ. ಇದೊಂದು 5 ನಿಮಿಷ ಕುದಿಬಿಟ್ರೆ, ಮೊದಲೇ ನಾವು ಆಲೂಗೆಡ್ಡೆ ಬೇಯಿಸಿದ್ವಿ. ಇದೊಂದು ಜಾಸ್ತಿ ಹೊತ್ತು ಬೇಯಿಸೋದು ಬೇಕಾಗಿಲ್ಲ. ನೀರು ಈಗ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಯಾಡ್ರಿ ನೀವು. ನೋಡಿ, ದೋಸೆ ಜೊತೆ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಆಗಿ. ಇದೊಂದು 5 ನಿಮಿಷ ಕುದೀಲಿ. ನೋಡಿ, ಈಗ ದೋಸೆ ಮಾಡೋಕ್ಕೆ ನನಗೆ ದೋಸೆ ಹಂಚಿಟ್ಟಿದ್ದೀನಿ. ನೋಡಿ, ಈ ಥರ ರಾತ್ರಿ ನಾನು ರುಬ್ಬಿಕ್ಕಿದ್ದೆ ಇಟ್ಟು, ಈ ಥರ ಚೆನ್ನಾಗಿ ಉಬ್ಬಿ ಬಂದಿದ್ದು. ನಾವು ಉಪ್ಪು ಹಾಕಿಲ್ಲ. ನಾವು ಬೆಳಗ್ಗೆ ಉಪ್ಪು ಮಾಡ್ಬೇಕಾದ್ರೆ ಹಾಕಿದ್ರೆ ಸಾಕು, ಇಲ್ಲಾಂದ್ರೆ ಹುಳಿ ಬಂದ್ಬಿಡುತ್ತೆ ಜಾಸ್ತಿ ಇಟ್ಟು. ಇದಕ್ಕಿನ್ನ ಟಿಪ್ಸು ಚೆನ್ನಾಗಿ ದೋಸೆ ಬರೋಕ್ಕೇನು ಅಂದರೆ, ರಾತ್ರಿ ರುಬ್ಬೇಕಾರೆ ರೈಸ್ ಇದ್ದರೆ ರೈಸ್ ಹಾಕಿ, ಇಲ್ಲಾಂದರೆ ಅವಲಕ್ಕಿ ಹಾಕಿ. ನೋಡಿ, 1 ಸ್ಪೂನಷ್ಟು, 1.5 ಸ್ಪೂನಷ್ಟು ಉಪ್ಪು ಹಾಕಿದ್ದೀನಿ.
ಆಮೇಲೆ ಚೆನ್ನಾಗಿ ಮಸಾಲೆ ದೋಸೆ ಥರ ಕಲರ್ ಬರಬೇಕು ಅಂದರೆ ಒಂದು ಅರ್ಧ ಸ್ಪೂನಷ್ಟು ಸಕ್ಕರೆ ಹಾಕಿ. ಚೆನ್ನಾಗಿ ದೋಸೆ ಬರ್ತಾವಾಗ ಕಲರ್ ಆಗಿರುತ್ತೆ. ನೋಡಿ ಈ ಥರ ಒಂದು ಅರ್ಧ ಸ್ಪೂನಷ್ಟು ಸಕ್ಕರೆ ಹಾಕಿ ಸಾಕು. ಕಲರ್ ಗೋಲ್ಡನ್ ಕಲರ್ ಆಗಿ ಚೆನ್ನಾಗಿ ಬರುತ್ತೆ. ತೋರಿಸ್ತೀನಿ ನಿಮಗೆ ಒಂದು ದೋಸೆ ಮಾಡಿಬಿಟ್ಟು ತೋರಿಸ್ತೀನಿ ಯಾವ ಥರ ಬರುತ್ತೆ ಏನು ಅಂತ. ಈ ಥರ ಮಿಕ್ಸ್ ಮಾಡೋಣ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಸರಿ ಆಗುತ್ತೆ. ಇಟ್ಟು ಚೆನ್ನಾಗಿ ದೋಸೆ ಅದಕ್ಕೆ ಕೈತಾ ಇಲ್ವ ಅಂತ ನೀವು ನೋಡ್ಕೊಳ್ರಿ. ನೀರು ಬೇಕು ಅಂದರೆ ನೀರು ಹಾಕಿರಿ. ನೋಡಿ ಈಗ ಇದು ಹಂಚು ಕಾದಿದೆ, ಎಣ್ಣೆ ಹಾಕಿದ್ದೀನಿ ನಾನು. ದೋಸೆ ಇದನ್ನು ಸ್ವಲ್ಪ ಗಟ್ಟಿಯಾಗಿ ನೀರು ಹಾಕಿದ್ರೆ ಚೆನ್ನಾಗಿ ಬರುತ್ತೆ. ಎಷ್ಟು ಬರುತ್ತೆ ಚೆನ್ನಾಗಿ ಸಾಫ್ಟ್ ಆಗಿರ್ಬೋದು ದೋಸೆ. ಮೇಲೆ ಈ ಥರ ಸ್ವಲ್ಪ ಎಣ್ಣೆ ಹಾಕೋಣ. ನೋಡಿ ಆ ಕಡೆ ಬಾಂಬೆ ಸಾಗು ರೆಡಿಯಾಗಿದೆ. ನೋಡಿ ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣ್ತಾ ಇದೆ. ಕುದೀತಾ ಇದೆ ಇದು. ಈಗ ಸಾಕು ಕುದ್ದೀತಿ. ಪಲ್ಯ ರೆಡಿ ಆಗೈತೆ. ಆಫ್ ಮಾಡಿದ್ವಿ ನಾವು. ಇಷ್ಟೇ. ತುಂಬ ಚೆನ್ನಾಗಿರುತ್ತೆ ದೋಸೆ ಜೊತೆ ಬಾಂಬೆ ಸಾಗು. ನೀವು ಮಾಡ್ಕೊಳ್ತೀನಿ ಹೇಳಿ ಕಮೆಂಟ್ ಹಾಕಿ ನಮಗೆ ಯಾವ ಥರ ಬಂದಿದೆ ಹೇಳಿ ಅಂತ. ಇದು ಒಂದು 5 ನಿಮಿಷ ದೋಸೆ ಬೇಯಬೇಕು. ಚೆನ್ನಾಗಿ ಕಾವಲಿ ಕಾಯಬೇಕು ಫಸ್ಟು, ಇಲ್ಲಾಂದರೆ ಬರಲ್ಲ ದೋಸೆ ಇದು. ನೋಡಿ ಈಗ ಈ ಕಡೆ ಒಂದು ಸೈಡ್ ಈಗ ದೋಸೆ ಬೆಂದಿದೆ. ಇನ್ನೊಂದು ಸೈಡ್ ಹಾಕೋಣ. ನೋಡಿ ಈ ಥರ ಬರುತ್ತೆ. ಚೆನ್ನಾಗೈತೆ. ಆಯ್ತು. ಇದು ನೋಡಿ ಇದ್ರ ಜೊತೆ ಬಾಂಬೆ ಸಾಗು ಇಷ್ಟೇ. ಚೆನ್ನಾಗಿ ಟೇಸ್ಟ್ ಬರುತ್ತೆ ಬಾಂಬೆ ಸಾಗು ದೋಸೆ ಜೊತೆ ಎಲ್ಲ. ಇಷ್ಟೇ ಇವತ್ತಿನ ವಿಡಿಯೋ. ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.